ನನ್ನ ಉಸಿರಿಗೆ ಉಸಿರಾಗಿದ್ದ ಮೈಲಾರಿ ಈಗ ಎಲ್ಲಿದ್ದಾನೋ ಏನು. ಅವನ ಬಾಳಿನಲ್ಲಿ ಆಟವಾಡ್ದ ನನಗೆ ಆ ದೇವಿ ತಕ್ಕ ಶಿಕ್ಷಣ ಕೊಡ್ತಾನೆ. ದೇವ್ರಿ, ನನ್ನ ಮೈಲಾರಿ ಎಲ್ಲಿದ್ದಾನೋ ಏನು. ಆದ ಕಥೆಯನ್ನು ಅವನ ಮುಂದೆ ಹೇಳಬೇಕು ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಿದೆ. ಆದ್ರೆ ನನ್ನ ಮೈಲಾರಿ ಎಲ್ಲಿರ್ಬೋದು? ಗೀತಾ, ಗೀತಾ, ನಿನಗೆ ಏನು ತಂದಿದ್ದೇನೆ ಅಂತ ನೋಡು. ಓಹೋ, ಸೀರೆನಾ? ಅಕ್ಕನಿಗೆ ಚೆನ್ನಾಗಿರುತ್ತೆ. ಇದು ಅತ್ತಿಗೆಲ್ಲ ಕಣೆ ನಿನಗೆ. ಯಾಕಂದರೆ ನೀನು ನನ್ನನ್ನು ಮದುವೆ ಆಗುವಾಗ ನನ್ನದಂತ ನಿನಗೆ ಏನು ಕೊಟ್ಟಿಲ್ಲ. ಅದಕ್ಕೆ ಪ್ರೀತಿಯಿಂದ ಈ ಸೀರೆಯನ್ನು ತಂದಿರುವೆ. ಯಾರು ಹೇಳಿದ್ದು ನೀ ನನಗೇನು ಕೊಟ್ಟಿಲ್ಲ ಅಂತ? ಮದುವೆಗಿಂತ ಮುಂಚೆ ಎಂತ ದೊಡ್ಡ ಹುಡುಗರನ್ನೇ ಕೊಟ್ಬಿಟ್ಟಿಯಾ? ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ಒಂದು ಗಂಡು ಒಂದು ಹೆಣ್ಣಿಗೆ ಕೊಡೋ ಉಡುಗೊರೆ ಅದು ಪ್ರೀತಿಯಿಂದ ಕೊಡಬೇಕೇ ವಿನಃ ನಿನ್ನ ಹಾಗೆ ಮೋಸದಿಂದಲ್ಲ. ಗೀತಾ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ, ಅದೊಂದು ಕೆಟ್ಟಗಳಿಗೆ ಮರೆತು ಬಿಡಿ ಎಂದು. ಏನು ನಡೆಯಬಾರದಾಗಿತ್ತು ಆಕಸ್ಮಿಕವಾಗಿ ನಡೆದು ಹೋಯಿತು. ಈಗ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಯಾಕೆ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತೀಯ? ಅದರಿಂದ ನಿನಗೂ ಸುಖವಿಲ್ಲ, ನನಗೂ ಸುಖವಿಲ್ಲ. ನೋಡು, ಇದರಲ್ಲಿ ಸುಖ ನಿನಗಿದೆಯೇ ಹೊರತು ಅದು ನನಗಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ದೇಹವನ್ನು ಕದ್ದಿದೆಯೇ ಹೊರತು ನನ್ನ ಮನಸ್ಸನ್ನಲ್ಲ. ನನ್ನ ಮನಸ್ಸನ್ನ ಗೆದ್ದು ನನ್ನ ಹಠವಿದ್ರೆ ಅದನ್ನು ಈ ಕ್ಷಣವನ್ನ ಬಿಟ್ಬಿಡು. ಯಾಕೆಂದ್ರೆ ನನ್ನ ಮನಸ್ಸು ನನ್ನ ಹತ್ರನೇ ಇಲ್ಲ. ಗೊತ್ತು ಗೊತ್ತಾ ನನಗೆ, ನೀನು ನನ್ನನ್ನು ಮನಸ್ಸಿನಲ್ಲಿ ಮದುವೆ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡುವುದು, ಎಲ್ಲ ವಿಧಿಯ ಬರಹ ನಡೆದು ಹೋಯಿತು. ಅದಕ್ಕೆ ನೀನು ಈ ರೀತಿ ಅನ್ಯಾಯ ಮಾಡುದು ತಪ್ಪು ಗೀತಾ, ತಪ್ಪು. ಹಾಗಾದ್ರೆ ನೀನು ಮಾಡಿದ್ದು ಸರಿನಾ? ನನ್ನ ಆಸೆ ಆಕಾಂಕ್ಷೆಗಳನ್ನ ಒಂದೇ ಒಂದು ಕ್ಷಣದಲ್ಲಿ ನುಚ್ಚು ನೂರು ಮಾಡಿಬಿಟ್ಟಿಯಲ್ಲ, ನೀನು ಮಾಡಿದ ತಪ್ಪಲ್ವಾ? ನನ್ನ ಹೃದಯವನ್ನು ಮುರಿದು ಕೊನೆವರೆಗೂ ಸಾಯುವ ಹಾಗೆ ಮಾಡಿದೆಯಲ್ಲ, ನೀನು ಮಾಡಿದ ತಪ್ಪಲ್ವಾ? ನೀನು ಮಾಡಿದ್ದು ಸರಿ ಎನ್ನುವುದಾದ್ರೆ ನಾನು ಮಾಡಿದ ತಪ್ಪು ಹೇಗಾಗುತ್ತೆ? ನಾನು ಮಾಡಿರುವುದು ತಪ್ಪೇ ಗೀತಾ, ಆದರೆ ಆ ತಪ್ಪಿಗೆ ಸಮಯ ಇಲ್ಲವೇ? ಮನುಷ್ಯನ ಮಾಡಿದ ಒಂದು ತಪ್ಪು ತನಗೆ ಅರಿವಾದಾಗ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲವಂತ. ಗೀತಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಗೀತಾ, ನನ್ನನ್ನು ಕ್ಷಮಿಸಿಬಿಡು. ಅದೆಂದಿಗೂ ಸಾಧ್ಯವಿಲ್ಲ. ನೀನು ಮಾಡಿದ ತಪ್ಪನ್ನ ಯಾವತ್ತೂ ನಾನು ನಿನಗೆ ಕ್ಷಮೆ ಕೊಡ್ತೀನೋ ಆವತ್ತೇ ನಾನು ನಿನ್ನ ಹೆಂಡತಿ. ಅಲ್ಲಿವರೆಗೂ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾವಿಬ್ರು ಗಂಡ ಹೆಂಡತಿ. ಬೇಡ ಗೀತಾ, ಬೇಡ ಅಂತ ಘೋರವಾದ ಶಿಕ್ಷೆ ಕೊಡಬೇಡ ಗೀತಾ. ಏನಮ್ಮ, ಏನು ಇಬ್ರು ಗಲಾಟೆ ಮಾಡೋ ಹೋಗ್ತಾ ಅಂತ ಇದೆಯಲ್ಲ, ಏನದು? ಏನಿಲ್ಲಕ್ಕ, ಇವರು ನನಗೋಸ್ಕರ ಪ್ರೀತಿಯಿಂದ ಸೀರೆ ತಂದಿದ್ರು. ಅದು ನನಗೆ ಬೇಡ ಅಂತ ಜಗಳ ಮಾಡ್ತಿದ್ದೆ ಅಷ್ಟೇ. ಇದು ತಪ್ಪಲ್ವಾಗಿತ್ತ? ಮಾಡಿಕೊಡ ಗಂಡ ಪ್ರೀತಿಯಿಂದ ಸೀರೆ ತೆಗೆದುಕೊಡ್ತಿರುವಾಗ ನಗು ನಗುತ್ತಾ ಸ್ವೀಕಾರ ಮಾಡ್ಬೇಕು. ಅದನ್ ಬಿಟ್ಟು ಈ ರೀತಿ ಜಗಳ ಮಾಡುದು ಒಳ್ಳೇದಲ್ವಮ್ಮ? ಅಂದ್ರೇನಕ್ಕ ನಿನ್ನ ಮಾತಿನ ಅರ್ಥ? ಇವರು ನನ್ನ ಮದುವೆ ಆಗಿದ್ದಾರೆ, ಅದಕ್ಕಾಗಿ ಇವತ್ತು ನನಗೆ ಸೀರೆ ತಂದು ಕೊಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ನಾನೇನು ಸೀರೆನೆ ಉಡ್ತಾ ಇರಲಿಲ್ವಾ? ಯಾಕೆ ನನ್ನ ತಂದೆ ತಾಯಿಗಳು ನನಗೆ ಸೀರೆನೆ ತಂದು ಕೊಡ್ತಿರ್ಲಿಲ್ವಾ? ಗೀತಾ, ಸೀರೆ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡಮ್ಮ. ಒಂದು ಹೆಣ್ಣು ಮಾನ ಮರ್ಯಾದೆ ಶೀಲವನ್ನು ಕಾಪಾಡಿಕೊಳ್ಳುವ ವಜ್ರ ಕವಚವೇ ಸೀರೆ. ನಿನ್ನ ತಂದೆ ತಾಯಿ ಕೊಡಿಸೋ ಸೀರೆ ಅವರು ಬದುಕಿರುವವರೆಗೂ ಮಾತ್ರ. ಆದ್ರೆ ನಿನ್ನ ಗಂಡ ಕೊಡಿಸೋ ಸೀರೆ ನಿನ್ನ ಜೀವನ ಕೊನೆಯವರೆಗೂ ಇರುವರು ಮಾತ್ರ ಎಂಬುದನ್ನು ಮಾತ್ರ ಮರಿಬೇಡ. ಅಕ್ಕ, ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಬೇಡಿ. ನೀವು ಹೇಳಿದ ಹಾಗೆ ಈ ಸೀರೆನ ಖಂಡಿತವಾಗ್ಲೂ ಉಟ್ಕೊಳ್ತೀನಿ. ಆದ್ರೆ ಅದು ಈಗಲ್ಲ. ಆದ್ರೇನವ್ವ, ಇವರು ಯಾವತ್ತು ಸ್ವಂತ ಧರ್ಮೆಯಿಂದ ದುಡಿದು ನನಗೆ ಅಂತ ಸೀರೆ ತರ್ತಾರೋ ಆ ಸೀರೆನ ಖಂಡಿತವಾಗ್ಲೂ ಉಟ್ಕೊಳ್ತೀನಕ್ಕ. ಅಂದ್ರೇನಪ್ಪ ನಿನ್ನ ಮಾತಿನ ಅಷ್ಟೇ ಅಕ್ಕ. ಇವರು ಇದುವರೆಗೂ ಸ್ವಂತ ದುಡಿಮೆಯಿಂದ ಯಾವತ್ತೂ ದುಡಿದು ಬರಲ್ಲ. ಅವರ ಅಣ್ಣನ ಹಣದಿಂದಲೇ ಬದುಕಿದ್ದಾರೆ. ಅದಕ್ಕಾಗಿ ಇವರು ಕೆಲಸ ಮಾಡಿ ಯಾವತ್ತು ತನ್ನ ಹೆಂಡತಿಗೆ ಸೀರೆಯನ್ನು ತರ್ತಾರೋ ಆ ಸೀರೆನ ಖಂಡಿತವಾಗ್ಲೂ ಉಟ್ಕೊಳ್ತೀನಿ. ಇದರಿಂದ ನಿನ್ನ ಮನಸ್ಸಿಗೆ ಏನಾದ್ರೂ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಕ್ಕ. ಆ ಹುಡುಗಿ ಕೂಡ ಎಷ್ಟು ದೊಡ್ಡದಾಗಿದೆ ಅಂತ ಅವಳು ಹೇಳೋ ಮಾತಿನ ಮೇಲೆ ಅರ್ಥವಾಗುತ್ತದೆ ಅಂತ ಅವಳು ಆ ರೀತಿ ಮಾಡ್ತಿದ್ದೀನಿ. ನನ್ನ ಮನಸ್ಸಾದ್ರೂ ಹೇಗೆ ಬಂತು? ನಾನು ಬೇಕಂತ ಏನು ಮಾಡಿಲ್ಲ ಅಂತೀನಿ. ಅದು ಅಯ್ಯೋ, ನೀವು ಬೇಕಂತ ಮಾಡಿದ್ವು ಬೇಡ ಮಾಡಿದ್ವು ಅದೇ ಅವರಿಗೆ ಗೊತ್ತು. ಬಾಯ್ದೆ ಹೋಗ್ಬಿಡು. ನೀನೊಂದು ಕೆಲಸ ಮಾಡು, ಬಾರು ಇಲ್ಲಿ. ನೀನೊಂದು ಕೆಲಸ ಮಾಡು, ನಾನು ನೀನನ್ನು ಸ್ವಂತ ದುಡಿಮೆ ಮಾಡು. ಅದರಲ್ಲಿ ಆ ಹಣದಿಂದ ಅವಳನ್ನು ಪ್ರೀತಿಯಿಂದ ನೋಡ್ಕೊ. ಆಮೇಲೆ ಅವಳಿಗೆ
ಅವಳ ಮೇಲಿರೋ ಕೋಪ ದೂರ ಮಾಡಿ ನೀನನ್ನು ಚೆನ್ನಾಗಿ ನೋಡ್ತಾಳೆ ಎಂಬ ನಂಬಿಕೆ ನನಗಿದೆ. ಆಗ್ಲಿ ಅತ್ತಿಗೆ, ನೀ ಹೇಳಿದ ಹಾಗೆ ಮಾಡುತ್ತೇನೆ. ಅಷ್ಟ್ ಮಾಡೇಪ್ಪ. ನೋಡಲ್ಲ ಯಾರು ಕರ್ಕೊಂಡು ಬಂದಿದ್ದೀನಿ ಅಂತ. ಮೈಲಾರಿ ಬಾರಪ್ಪ, ಈಗ ಬಂದಿಯಾ? ಚೆನ್ನಾಗಿದ್ದೀಯಾ? ಯಾಕಪ್ಪ ನಿನಗೆ ಇಷ್ಟೊಂದು ಕೋಪ? ಆ ಕೆಟ್ಟ ರಾಜಕಾರಣಿಗಳ ಸಹವಾಸ ಮಾಡಬೇಡ ಅಂತ ಎಷ್ಟು ಪರಿಪಾರಿಯಾಗಿ ಕೇಳಿಕೊಂಡ್ರು ಸಹ ಪದೇ ಪದೇ ನಿನ್ನ ಹಠವನ್ನು ಸಾಧಿಸ್ಬಿಟ್ಟಿಯಾ? ಅತ್ತಿಗೆ, ನಾನು ಆ ಗೌಡನಿಗೆ ಹೆದರಿ ನಮ್ಮ ಆಸ್ತಿಯನ್ನು ಕೊಡುವುದಿಲ್ಲ ಎಂದು ಹೇಳಿದ್ದು ತಪ್ಪಾದರೆ ಈಗ ಅಣ್ಣ ಮಾಡಿದ್ದು ತಪ್ಪಿ? ಹೇಳು ಅತ್ತಿಗೆ, ನೀನೇ ಹೇಳು. ಅಣ್ಣನ ಅವರೇನಪ್ಪ ಅಂತ ತಪ್ಪು ಮಾಡಿದ್ದಾರೆ? ಅದೇ ಅತ್ತಿಗೆ, ನಮ್ಮ ಮದುವೆ ವಿಷಯ ಇರಬಹುದು ಅಲ್ಲವೇ ಅಣ್ಣ? ಛೇ ಛೇ ಛೇ, ನಾನೇಕೆ ಅದನ್ನು ತಪ್ಪೆಂದು ತಿಳಿದುಕೊಳ್ಳಲಿ ಸಂದೇಶ. ಏನೋ ಅರ್ಜೆಂಟವಾಗಿ ಬಂತು, ಮದುವೆ ಮಾಡಿಬಿಟ್ಟೆ ಅಂತ ಅಣ್ಣ ದಾರಿಯಲ್ಲಿ ಎಲ್ಲ ವಿಷಯವನ್ನು ನನಗೆ ಹೇಳಿಬಿಟ್ಟ. ಆದರೂ ನನ್ನ ಮನಸ್ಸಿಗೆ ಸ್ವಲ್ಪ ನೋವಾಯಿತು. ಯಾಕಂದರೆ ಇದ್ದೊಬ್ಬ ತಮ್ಮನ ಮದುವೆಗೆ ನಾನು ಇರಲಿಲ್ಲವಂತ. ಹೋಗಿ ಬಿಡು ಸಂದೇಶ, ದೇವರಂತಿರುವ ಅಣ್ಣ ಅತ್ತಿಗೆ ನಿಂತು ನಿನ್ನ ಮದುವೆ ಮಾಡಿದ್ದಾರಲ್ಲ, ಅದೇ ನನಗೆ ತುಂಬಾ ಸಂತೋಷ. ಅಣ್ಣ, ನೀನಿಲ್ಲದೆ ನಾನು ಮದುವೆ ಆಗಿದ್ದು ನಂದು ತಪ್ಪೆ. ಆದರೆ ಏನು ಮಾಡುವುದು, ಎಲ್ಲ ವಿಜಯ ಬರಹ ನಡೆದು ಹೋಯ್ತಣ್ಣ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಹೋಗ್ಲಿ ಬಿಡು ಸಂದೇಶ, ಯಾಕೆ ಇಷ್ಟು ವ್ಯಥೆ ಪಟ್ಟುಕೊಳ್ಳುತ್ತೀಯ? ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳಿದು ಬಾಳಿರೋ ತರ ಆಯ್ತು. ಮತ್ತೆ ನಿಮ್ಮ ಅಣ್ಣ ತಪ್ಪು ಮಾಡ್ತಾರಂತ ಹೇಳ್ತಿಲ್ಲ, ಯಾವ ಮಾತಿನ ಮೇಲೆ ಹೇಳ್ದೆ? ಅತ್ತಿಗೆ, ನಾನು ಯಾವುದನ್ನು ಉಳಿಸಿಕೊಳ್ಳಬೇಕೆಂದು ಜೈಲಿಗೆ ಹೋಗಿದ್ದೇನೋ ಅದೇ ಆಸ್ತಿಯನ್ನು ಮಾರಿ ನನ್ನನ್ನು ಬಿಡಿಸಿಕೊಂಡು ಬಂದಿದ್ದಾನೆ. ಅತ್ತಿಗೆ, ಏನಪ್ಪ ನೀವು ಹೇಳೋ ಮಾತು? ಕೇಳೊತ್ತಿಗೆ, ಹೌದೇನ್ರಿ? ಮೈಲಾರಿ ಹೇಳೋ ಮಾತು ನಿಜವೇನ್ರಿ? ಯಾಕ್ರಿ ಮೌನವಾಗಿರ್ರಿ? ಹೇಳ್ರಿ. ನಿಜವಿದೆ, ಅವನು ಹೇಳುತ್ತಿರುವ ಮಾತು ನಿಜವಿದೆ. ಅಣ್ಣ, ಈ ರೀತಿ ಮಾಡಲೆಂದೇ ನನ್ನ ಅವರ ಮನೆಯಿಂದ ಆಚೆಗಟ್ಟಿದ್ದೀನಿ ಅಣ್ಣ. ಹೇಳಣ್ಣ, ಯಾಕೆ ಹೀಗೆಲ್ಲ ಮಾಡಿದ್ರಿ? ನಾವು ಬದುಕಿರುವಾಗ್ರೆ ನಮ್ಮ ಆಸ್ತಿಯನ್ನು ಬೇರೆಯವರಿಗೆ ಮಾಡಿಬಿಟ್ರಲ್ಲ, ಇನ್ನು ಮುಂದೆ ನಾವು ಬದುಕೋದಾದ್ರೆ ಹಾಗೆ. ಜಾನಕಿ, ತಿಳಿಯದೆ ಏನೇನು ಮಾತನಾಡಿ ನನ್ನನ್ನು ಮನಸ್ಸನ್ನು ಮೋಸಬೇಡಿ. ನಮ್ಮ ಆಸ್ತಿಯನ್ನು ನಾವು ಮಾರದಿದ್ದರೆ ನಮ್ಮ ಮೈಲಾರಿಯು ಜೀವಂತವಾಗಿ ಹೊರಗೆ ಬರುತ್ತಿರಲಿಲ್ಲ. ನನ್ನ ಮೈಲಾರಿ ನನ್ನ ಹತ್ರ ಇದ್ರೆ ಇಂಥ 10 ಆಸ್ತಿಯನ್ನು ಗಳಿಸಬಹುದು. ಜಾನಕಿ, ಆದ್ರೂ ನಾವು ಮಾಡಿದ್ದು ತಪ್ಪು ಅನಿಸಿದರೆ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ಅಣ್ಣ, ದಯವಿಟ್ಟು ಎಲ್ಲರೂ ಅಣ್ಣ, ದಯವಿಟ್ಟು ನನ್ನ ಮಾತನ್ನು ಕೇಳೋಣ. ಹೋಗಿ ಬಿಡಿ ಮೈಲಾರಿ, ನೀನು ಹಿಂತಿರುಗಿ ಬಂದಿಲ್ಲ, ಅದೇ ನಮಗೆ ದೊಡ್ಡ ಆಸ್ತಿ. ಅದೇ ಹಣವನ್ನು ತೆಗೆದುಕೊಂಡು ಹೋಗಿ ನಾವು ಮತ್ತೊಂದು ಹೊಲವನ್ನು ತೆಗೆದುಕೊಂಡ್ರಾಯ್ತು. ಮರ್ತೆ ಬಿಟ್ಟಿದ್ದೆ, ಸಂಗಮೇಶ ಹೆಂಡತಿ ಬಂದಿದ್ದಾಳೆ, ಅವಳು ಕರಿತೀನಿ, ಅವಳನ್ನ ಆರತಿ ಮಾಡಿ ಒಳಗಡೆ ಕರ್ಕೊಂತಾಳೆ. ನೀನು ಬರ್ತೀನಿ. ಅತ್ತಿಗೆ, ನಂದು ಸ್ವಲ್ಪ ಕೆಲಸ ಇದೆ, ಆದಷ್ಟು ಬೇಗನೆ ಬಂದು ಬಿಡಿ ಅತ್ತಿಗೆ, ಆದಷ್ಟು ಬೇಗನೆ ಬಂದು ಬಿಡು. ಗೀತಾ ಎಲ್ಲಿಗಿರುವಳು ಏನು? ಆದಷ್ಟು ಬೇಗನೆ ಅವಳನ್ನು ನೋಡಲೇಬೇಕು. ಪಾಪ, ಅವಳು ನನ್ನ ಬಗ್ಗೆ ಏನು ತಪ್ಪು ತಿಳಿದುಕೊಂಡಿದ್ದಾಳೋ ಏನು? ಅವಳ ಎದುರಿಗೆ ನಡೆದ ಘಟನೆಯನ್ನು ಹೇಳಿ ಹತ್ತು ಬಿಡಬೇಕೆನಿಸುತ್ತದೆ ನನ್ನ ಮನಸ್ಸಿಗೆ. ನೋಡಿ, ಒಳಗಡೆ ಆರತಿಗೆ ಸಿದ್ಧತಿದೆ, ಬನ್ನಿ ಆರತಿ ಮಾಡ್ತೀನಂತೆ. ಹೌದು ಗೀತಾ, ನಾನೇ ಆ ಸಂಗಮೇಶನ ಅಣ್ಣ ಮೈಲಾರಿ. ಗೀತಾ, ಮೈಲಾರಿ, ನಾನು ದೊಡ್ಡ ತಪ್ಪನ್ನು ಮಾಡಬೇಕಂತ ಯಾವುದು ಆಗಬಾರ್ದು ಅಂತ ಅಂದುಕೊಂಡು ಅದು ಆಗಬೇಕಲ್ಲ. ಮೈಲಾರಿ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡು ಮೈಲಾರಿ. ಹುಚ್ಚುತ್ತರಾಗಿ ಮಾತನಾಡಬೇಡ ಗೀತಾ, ಹುಚ್ಚುತ್ತರಾಗಿ ಮಾತನಾಡಬೇಡ. ಯಾಕೆಂದರೆ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ ನನಗಿಲ್ಲ.
ನಿನ್ನ ಜೀವನದಲ್ಲಿ ನೀನು ಆಟ ಆಡಿಬಿಟ್ಟೆ. ಕರ್ಕೊಂಡ್ ಬರ್ತೀರಮ್ಮ ಒಳಗಡೆ. ಮರ್ತಿ ಬಿಟ್ಟಿದ್ದೆ ಮೈಲಾರಿ, ಇವಳು ಸಂಗಮೇಶನ್ ಹೆಂಡತಿ, ತುಂಬಾ ಬಳೆಯವಳು. ನಮಸ್ಕಾರ. ನಮಸ್ಕಾರ. ಗೀತಾ, ಇವನು ಮೈಲಾರಿ ಅಂತ, ನಿನ್ನ ಗಂಡನ ಅಣ್ಣ, ಅಂದ್ರೆ ನಿನ್ನ ಭಾವ. ಬನ್ನಿ, ಸಮಯವಾಗಿದೆ, ಎಲ್ಲರೂ ಸೇರಿ ಮೊದಲು ಊಟ ಮಾಡೋಣ. ಬಾರಮ್ಮ. ಯಾನ ಮಗ ಕಂಡು ಹಿಡಿದಿದ್ದ ಅಂತ ಈ ಹೆಣ್ಣಿನ ಗೊಂಗುನ ತಲೆಯಾಗ ಹಾಕೊಂಡು ತೊಲಿ ಹಚ್ಚಿದ ನಾಯ ಇರಂಗಾಗಿ ನೋಡಿ. ಅಲ್ಲ, ಕುಂತ್ರ ಕುಂದ್ರಂಗ ಆಗೋದು, ನಿಂತ್ರ ನಿಂದ್ರಂಗ ಆಗೋದು. ಹೊಟ್ಟೆ ಅಷ್ಟು ಉಣ್ಣಾಕ್ ಹೋದ್ರ ಹೊಟ್ಟೆ ತುಂದಂಗ ಆಗ ಹಿಂಗಾಗ ನಮ್ಮ ಕಂಸದ ಗತಿ ಹೆಂಗೋ ಯಪ್ಪ ಅಂತಾನೆ. ನಿಮ್ಮೆಪ್ಪರ್ ನಿಮ್ಮ ಮಕ್ಕಳು ದುಡಿತಾರ ಏನು ಬೆಳಿತಾರ ಅಂತಂದು ಎತ್ತಿನ ಕಟ್ಟಿ ನಿಮ್ಮ ಮನೆಗೆ ಬೆಳೆಸಿದ್ರು. ನೀವು ನೋಡಿದ್ರು ಹೊಲದಾಗ ಎತ್ತಿನ ಕಟ್ಟಿ ನಮ್ಮ ಮನೆ ತಿರುಗುತ್ತಿರಲ್ಲ, ಕಂತ ನೆಲಗಣೆ ಆಗದೆ ಬಿಟ್ಟವನಪ್ಪ. ಹೋ ನಿಮ್ಮ ಹೊಲದಾಗ ದುಡಿ ಹುಡುಗರು ಹಡಿಗೇರಿಸಿ ಅಲ್ಲ ಲುಂಗಿ ಊಟ ಅಡ್ಡಾಡಂತ ಪ್ಯಾಂಟ್ ಹಾಕಿ ಕುಂದ್ರಾಕ ಬರುವುದು ನಿಂದ್ರಾಕ ಹಂಗೆ ಮಾಡಿ ಶನ್ಯ ಹೋಗಿ ಅಂದಾಗ ನಿನ್ನ ಹೆಸರಿಗೆ ಎಷ್ಟು ಎಕರೆ ಹೊಲ ಆಯ್ತಪ್ಪ? ನನ್ನ ಹೆಸರು ಇರುದು 3 ಎಕರೆ ಹೊಲ. 3 ಎಕರೆ ಹೊಲ ಅಷ್ಟ? ಅದರಾಗ ನಟ್ಟ ನಡಕ್ ಒಂದು ಬಾವಿ. ಆ ಬಾವ್ಯಾಗ ಒಂದು ಹನಿ ನೀರಿಲ್ಲ. ಅದಕ್ಕ ಆ ಬಾವಿನ ಬ್ಯಾಡ ಅಂತೇಳಿ ಜೆಸಿಬಿ ತಂದು ಮಣ್ಣು ಮುಚ್ಚಿ ನಿನ್ನ ಬಾಯಿಗೆ ಮಣ್ಣು ಹಾಕಲಿ. 3 ಎಕರೆ ಹೊಲ ಇಟ್ಕೊಂಡು ಅದ್ರ ಒಂದು ಕರ್ಕಿ ಬೆಳೆಸ್ಕೊಂಡು ಇದ್ದೊಂದು ಬಾವಿನ ಮುಚ್ಚಿಸ್ಕೊಂಡು ಊರಾಗ ದೂರಿಗೆ ಬಿಟ್ಟು ಕೋಣ ಅಡ್ಡಾಡ್ತಿಯಲ್ಲ, ಬೀಜ ಬಿಟ್ಟು ಬೆಳಿ ತೆಗೆದ ಗಾಡಿ ಅಂದ್ರ ಆ ಕರಿಗೆ ಹಚ್ಚಿದ ಹೊಲಾನ ಹಚ್ಚಿ ನಿಂತ ಹರಿಗೆ ಸ್ವಚ್ಛ ಮಾಡಿ ಆ ಮುಚ್ಚಿದ ಬಾವಿನ್ಯಾಗ ಒಂದು ಬೋರ್ ಬಿಡಿಸಿ ಆ ಬೋರಿನ ಹರಿ ನೀರ್ ಕೆಡವಿಸಿ ಒಟ್ಟು ಬೀಜ ಬಿತ್ತಿ ಬೆಳೆ ತೆಗಿಲಿಲ್ಲ ಅಂದ್ರ ನನ್ನ ಹೆಸರು ಚದಗಾಡ್ ಚಂದನ ಅಂತ. ಅಷ್ಟೊಂದು ಪವರ್ ಐತ ನಿನ್ನ ಬೋರಿಗೆ. ಇತ್ತು ಬೋರೆಲ್ಲ ಜಂಗ್ ಹತ್ತಿ ಅವನ್ನೆಲ್ಲ ಮಾರ್ಕೊಂಡು ಎಲ್ಲ ಮನ ಗುಡ್ದ ಗುಡಾರಾಶ್ರಮ ಮಕ್ಕಳ ಹೊತ್ನ್ಯಾಗ ಆ ನಿನ್ನ ಬೋರ್ನ್ಯಾಗ ನೀರ್ ಯಾವಾಗ ಬೀಳಿವೆ, ಬೆಳಿ ಯಾವಾಗ ಬೆಳಿವೆ? ಒಟ್ಟು ನಿನ್ನ ಆಸೆ ಏನು ಅಂದ್ರೆ ಒಟ್ಟು ನಾನು ನಿನಗೆ ಬೆಳಿ ತೆಗಿಬೇಕು. ಹೌದಲ್ಲ? ನೀನು ನೋಡ್ಬೇಕ ಆ ನಮ್ನಿ ಬೆಳ್ತೀವಿ ನೋಡುವಂತ ಆ ನಮ್ನಿ ಬೆಳ್ತಿರ್ತೇವೆ. ಆದ್ರ ಬಾಯ್ ನೀ ನನ್ನ ಲವ್ ಮಾಡ್ತೀಯಲ್ಲ, ಫಕ್ ನೀನೇ ನನ್ನ ಪ್ರಾಣ, ನೀನೇ ನನ್ನ ಉಸಿರು, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಪಂಚ. ಓ ನನ್ನ ರಾಜ, ಕುಟುಂಬರಿ ಬೀಜ, ನಿನ್ನಲ್ಲದೆ ಯಾರನ್ನ ನಾನು ಲವ್ ಮಾಡಿ, ನೀನೇ ಎಲ್ಲ, ನೀನೇ ನನ್ನ ಸರ್ವಸ್ವ. ಈ ಹಾಳಾದ ಹೆಂಗಸೂರಿಗೆ ಇದೊಂದು ಚಟ ಬಿದ್ಬಿಟ್ಟ. ಅಲ್ಲ, ನಾ ಬಂದಾಗ ನನ್ ಲವ್ ಮಾಡ್ತಾನೆ, ನನ್ನ ಕದ್ರ ಬಸ್ಯಾ ಬಂದಾಗ ಅವನು ಲವ್ ಮಾಡ್ತಾನೆ. ಹೌದ ಅಂದಾಗ ನಿಮಗೆ ಏನರ ಮಾನ ಮಾದಗಿರಿ ಅನ್ನೋದು ಐತೇನು? ಮಾತಾಡ್ರಿ, ಮಾನ ಮಾತ್ರಿಗೆ ಮಾನ ಮರ್ಯಾದೆ ಆತಪ್ಪ. ನಾವಂತೂ ಕೊಂಡ್ಕೊಂಡು ಹುಡುಗರು ಲವ್ ಮಾಡ್ತೀವಿ, ಸುದ್ದಾತ. ಆದ್ರೆ ನೀವು ಮನ್ಯಾಗ ಚಂದದ ಹೆಣ್ಮಕ್ಳಿದ್ರು ಯಾವ್ದ್ರ ಹುಡುಗಿನ ಶಾಲೆ ಗುಡಿ ಹಿಂದೆ ಕರ್ಕೊಂಡು ಹೋಗಿರಲ್ಲ, ನೀವೇನ್ ನಿಂತಿರಪ್ಪ ಹೊಟ್ಟಿಗೆ? ಬಾಯ್ ನಾವು ಮೀಸಿ ಹೊತ್ತ ಗಂಡಸರು ಯಾವಾಗಿದ್ರು ಅಡ್ಡಾಡಕ್ಕಂತ ಇರೋದು. ಅಕಸ್ಮಾತ್ ಬ್ಯಾಸರಾದಾಗ ಹೋದ ತಪ್ಪೇನೈತಿ? ತಪ್ಪೇನಿಲ್ಲ, ನೀವು ಮಾಡೋದು ಇದೇನು ತಪ್ಪೇನಿಲ್ಲ. ಆದ್ರೆ ನಿಮಗೆ ಅಂತ ತೆಗೆದಿಟ್ಟಿರೋ ಊಟ ಕೆಟ್ಟ ಹೋಗತ್ತಲ್ಲ ಅಂತ ತಿಳ್ಕೊಂಡು ಪಕ್ಕದ ಮನೆ ಹುಡುಗನ ಕರ್ಕೊಂಡು ಬಂದು ಊಟ ಮಾಡ್ಸಿದ್ರೆ ನೀವೇನು ಮಾಡ್ತಿರಪ್ಪ? ನೀ ಮಾತಾಡ ಸರಿ ತಪ್ಪಲ್ಲ. ನೀವ್ ಮಾಡಿದ್ರೆ ಸರಿ, ನಾವ್ ಮಾಡಿದ್ರೆ ತಪ್ಪನ? ನೋಡ್ದೋಸ್ತಾನೆ ಒಂದು ಬುದ್ಧಿ ಮಾತು ಹೇಳ್ತೀನಿ, ನೆನಪಿಟ್ಕೋ.
ಹೇಳ. ಮನೆಯಾಗಿನ ಊಟ ಮಾಡಿದ್ರೆ 100 ಕಾಲ ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡ್ಕೊಂಡು ಖುಷಿ ಖುಷಿಯಾಗಿರ್ತೀವಿ. ಜೇರು ಕಟ್ಟ ಹೊರಗಿನ ಊಟ ಏನಾರ ಮಾಡ್ಕೊಂಡು ಬಂದಿ ರೋಗ ಹತ್ತಿಸ್ಕೊಂಡು ಸಾಯ್ತಿ ಅಂದ್ರೆ ಹೆಚ್ಚಲ್ಲಿ ಅನ್ನೋ ರೋಗ ಅಂಟಿಗೆ ಹುಷಾರು. ಓಹೋ ಕಚ್ವಿ ರೋಗನ ಅಲ್ಲ, ಆ ಕಚ್ವಿ ರೋಗ ಬರ್ತೈತಿ ಅಂತೇಳಿ ನಮ್ಮ ಸರ್ಕಾರದವರು 5 ರೂಪಾಯಿಗೆ ಒಂದು ಚೀಲ ಎಲ್ಲಿ ಬೇಕಾದಲ್ಲಿ ಕೊಡಾಕತ್ತಾರ. ಹೌದು, ಆ ಚೀಲ ಒಮ್ಮೆ ನಾವು ಯೂಸ ಮಾಡಿಲ್ಲಲ್ಲ, ಅದು ನಮ್ಮ ಗೌರ್ಮೆಂಟ್ಗೆ ಲಾಸ್ ಆಗದಲ್ಲ. ನಷ್ಟ ಯಾಕಂತೀವಿ ನೀನು? ನಿಮ್ಮಂತ ಬಂಡಿ ಗಟ್ಟಬೇಕು ಕಡಿಯಂಡಿರ್ತವಲ್ಲಪ್ಪ, ಹೆಣ್ರು ಮಕ್ಕಳು ಬೀದಿ ಹೇಳ ಬರ್ದಂತ ನಿಮ್ಮಂತವ್ರ ಕಟ್ಕೊಂಡಿರ್ತೀವಲ್ಲ, ನಮ್ಮಂತವ್ರು ಹೆಣ್ರು ಮಕ್ಕಳು ಬೀದಿ ಹೇಳ ಆಗಬಾರ್ದಂತ ಅದನ್ನ ಮಾಡ್ಯಾರ. ನೋಡಿ ಈ ಹುಟ್ಟಿದ್ರು ಯಾವಾಗ ಹುಟ್ಟಿ ಅಂತ ನನಗೆ. ಓಹೋ ಅದ ಹಡ್ದಕ್ಕಿನ ಕೇಳಬೇಕು. ಎಲ್ಲದ ಯಾವ ಎಲ್ಲರ ಕುಂತಿನ ಬೇ ಆದ್ರ ಮಸ್ತ್ ಪೀಸ್ ಹೋಗದೆ ಬಿಡು. ನಿನಗ 100 ಕೋಟಿ ನಮಸ್ಕಾರ. ಗೊತ್ತಾಯ್ತು, ಆ ದೇವ್ರು ಒಳ್ಳೆ ಮಾಡ್ತಾನ ಅದ. ಆತ ಈಗ ನಾನು ಲವ್ ಮಾಡ್ತೀನಿ. ನಿಮ್ಮ ಊದ ಮೇಲೆ ಆಣೆ ನಿನ್ನ ನೋವು ಏನ ಇಡಿಸಿದ್ರೆ ಇಟ್ಕೊಂತೀವಪ್ಪ. ಏನಂತ ಹೇಳಿದ್ರೆ ಚೂಡ ಆತ ಮುಹೂರ್ತ ಫಿಕ್ಸ್ ಮಾಡಬೇಕು.
ನನ್ನೆಲ್ಲ ಹಣವು ಲೇ ಚಂದ್ಯ ಅಲ್ಲಿ ಮನ್ಯಾಗ ಹೊಲಕ್ಕೆ ಹೋಗ್ತಾನಂತೆ ಸುಳ್ಳು ಹೇಳಿ ಕುಂಟೆತ್ತಿ ಹೊಲದಾಗ ಕಟ್ಟಿ ಇಲ್ಲಿ ಕಂಟಿ ಮಡಿ ಹಾಡಿ ಹಾಡ್ಕೊಂಡಾಕತ್ತಿ ಅಂದ್ರ ಎಷ್ಟು ತವ್ರು ಬಂದಿರ್ಬೇಕು ಮಗನ ನನಗ ಅಂತ ನಾನು ಯಾರ ಮಾನ ಮರ್ಯಾದೆ ಕಳಿಬೇಕಂತ ಮಾಡ್ತೀವೋ ನಿನ್ನವು ನಿನ್ನ ಅಲ್ಲೋ ಮಾವ, ನಿನ್ನ ಮಾನ ಮಾದಗಿರಿಗೆ ಹೋಗಂತ ಕೆಲಸ ನಾವೇನ್ ಮಾಡ್ಬಿಡ್ತೀನಿ? ಏನೇ ಮಾದರಿಗೆರಿ ಮಾದೆ ಏ ನಿನ್ನ ಬಾ ಏನ್ ಹಾಳು ಬಕ್ರ ಮನಿಯೋ ನಿನ್ನವು ನಿನ್ನ ಏ ಮಂಗ್ಯಾನ ಮಗನ ನಿಮ್ಮವು ನೀನು ನನ್ನ ಹೊಟ್ಟಾರೆ ಯಾಕೆ ಹತ್ತಿದ್ಯೋ ಬೂದು ಗುಂಬಳಕ ಅಂತ ಕೇಳಂತ ನಾನು ಮುಚ್ಚು ಬಾಯಿ ಮಾತಾಡಿದ್ರು ಅರ್ಥದ ಮಾತು. ನಿನ್ನ ಹೊಟ್ಟೆಗೆ ನಾ ಏನಾದ್ರು ಹುಟ್ಟಕತ್ತ ಮಗನ ನಾ ಹೊಟ್ಟೆದ ನಮ್ಮ ಅವನ ಹೊಟ್ಟೆಗೆ ನಿನ್ನ ಹೊಟ್ಟೆಗೆ ಹುಟ್ಟದ ಬರೀ ಜಂತ ಹುಳ. ನಿನ್ನವನು ಬಾಯಿ ಮುಚ್ಚ ನಿನ್ನ ಹುಟ್ಟೋ ಸಲುವಾಗಿ ನನ್ನ ಮೊಣಕಾಲ ಚಿಪ್ಪು ಸೌದ ಅಡ್ಡಾಡಕ್ ನನ್ನ ಹಸಿ ನಾವು ಪಗಡ ಇಟ್ಕೊಂಡು ಹನುಮಂತರ ಗುಡಿಗೆ ಹೋಗಿದ್ರ ನೀ ಹೆಂಗ್ ಹುಡ್ತಿದ್ದಿ ಈ ಮಕ್ಕಳು ಕೂಡ ಹಂಗ ಹಾರಾಡ್ತಿದ್ದಿವೋ ನಾವು ನೀನ ಏ ಮಾವ, ಪಾಪ ಸಣ್ಣ ಹುಡುಗಿದ ಪಾಪ ಇಕ್ಕಿಯಾಗ ಬೈತಿಯ? ಇನ್ನೂ ಭಯ ಬಳ್ಳರು ಚೀಪತಿ ಮೈ ಮಂಚುಗ ಅಂತಂದ್ರೆ 3 ಮತ್ತೊಂದು ಅಂತೈತಿ. ಈಗ ಬಿಡ್ರಿ ನೀವು ಅಲ್ಲಿಂದ ನೋಡ್ರಿ ಮಗ, ಹತ್ತಿ ಹೊಲದ ಬೆದರಿಂತಾನೆ ಏನ ಮಗ, ಮುಂದೆ ವಿಚಾರ ಮಾಡ್ರಿ ಅವನ್ನ. ಅಲ್ಲಿ ಹೊಲದ ಕುಂಟಿ ಹೊಡೆದು ಬಿಟ್ಟು ಇಲ್ಲಿ 2 ಕೈಯಾರು ಒಂದೊಂದು ಹಿಡ್ಕೊಂಡು ಹತ್ತಿ ಹಿಡಿದಂಟಿ ಹೊಡ್ಯಾವಂತಾನ ಮಗ. ಫಸ್ಟ್ ಮಗನ ವಿಚಾರ ಮಾಡ್ರಿ ಮಗ. ಲೇ ಮಗನ ಬಡಿಗೆ, ನಿನಗೆ ಈ ಹುಡುಗಿ ದಕ್ಕಲಿಲ್ಲ ಅಂತೇಳಿ ಲೇ ಮಗನ ಮಾಡಿದ ಅಡಿಯಾಗ ಉಪ್ಪು ಹಾಕಕ್ ಬಂದಿ ಅಲೇ ಮಗನ ಬಿಟ್ಟನ್ನ ಲೇ ಮಗನ 3 ತಿಂಗಳ ಆಫೀಸ್ ಗಡ್ಡ ಕುಂತ ನಾನು ಕಿಸಲೊಳಗೆ ಬಿಟ್ಟನ್ನ ಮಗ. ನನಗಲ್ಲಿ ಬುದ್ಧಿ ಮಾತು ಹೇಳಿದಿ, ಇಲ್ಲಿ ನನ್ ಗೊತ್ತಿಲ್ಲ ಕರ್ಕೊಂಡು ಬಂದು ಮಂಡ್ಯ ಕೆಲಸ ಮಾಡಕ್ ಕುಂತಿ ಅಂದ್ರೆ ಬಿಟ್ಟನಪ್ಪ. ಅದಕ್ಕೆ ನಾನು ನನ್ನ ಎಡೆ ಮಾಡಿ ನಮ್ಮ ಮಾವನ್ ಕರ್ಕೊಂಡ್ ಬಂದೇನಿ. ಮಾವನ್ನ ತಡ್ಕೋರು ಬಡಗಾಯಿ ತಡ್ಕೋ. ಇದ ಮಂಡ್ಯ ಕರ್ಕೊಂಡು ಹೋಗಿ ನಿನ್ ಗೊತ್ತಾಗ್ಲಿಲ್ಲ ನಿನ್ನ ಹಿಂಬಳಿಕೆ ಹೇಳ್ಕೊಂಡು ಹೋಗಿ ಹುದಲಾಗಿ ನಿನಗೆ ಸೀರೆ ಉಡ್ಸೋಣ ಬರ್ಲಿಲ್ಲ ಆಮೇಲೆ ನನ್ನ ಹೆಸರು ಚೆಲಗ ಚೆನ್ನದ. ಹೌದಲೇ ಮಗನ ಚನ್ಯ ಮಾಡುದಿಲ್ಲ ಮಾಡಿ ಮತ್ ಪಾಪ ನಮ್ ಬಡಗಿನಾಗ ಹೇಳ್ತೀಯ ಅಂದ್ರ ನಾ ನಂಬ್ತೇನೆ ಅಂತ ತಿಳ್ಕೊಂಡಿನಪ್ಪ ಮಗನ. ನಂಬರ್ಪ ನಂಬರ್ ನೀ ಯಾಕೆ ನಂಬಿ? ಅಲ್ಲ ನೀನಿ ಮಧ್ಯಾಹ್ನ ನೀ ಎಲ್ಲಿ ಹೋಗಿದ್ದೆ? ನಾನು ಅಡ್ಯಾಡ್ಕೊಂಡು ಊರಾಗಿದ್ದೆ. ಊರಾಗ ಹೋಗಿದ್ದಿಲ್ಲ ನೀ ಹೋಗಿದ್ದು ನೋಡಿ ನಿಮ್ಮ ಹಿತ್ತಲ ಬಾಗಲ್ದಾಗ ಆದ ಬಂದ ಇತ್ತಲ್ಲ ಗಡಿಗೆ, ಆ ಗಡಿಗೆ ಮಾಡಿದಿಲ್ಲ ಅಂದ್ರ ನಮ್ಮ ಮನ್ಯಾಗ ಗಡಿಗೆ ಹೊಡೆದೈತಿ ಅಂದ್ರ ಈ ಗಡಿಗೆ ಜನ ಅಂತೀಯ? ಇವನ ಯಾಕಲೇ ಮಗನ ಯಾರಿಲ್ಲ ಬಂದ್ ನಮ್ಮ ಮನ್ಯಾಗ ಗಡಿಗೆ ಹೊಡೆದಿಗೆ ಎಲ್ಲ ನಿನ್ಗೆ ಹಂದಿ ಜ್ವರ ಬಂದಿರ್ಬೇಕು ನೀನ್ ನಾವು ನೀನ. ಏ ಮಾವ, ನಿನ್ನ ಗಡಿಗೆ ನಾನು ಬೇಕಂತ ಮಗ ಇಲ್ಲ ಅಂತ ಚಂದ್ರಿ ಹೇಳಿ ಮಗ ಕೊಟ್ಟಿಸಿ ಮಗಳ ಗಡಿಗೆ ಯಾಕೆ ಹೊರತಿ ಅಂತ ಹೇಳಿ ಕೇಳಿದ್ರ ಇಲ್ಲಿ ಬಿಡ ಯಪ್ಪ ಬೆಳಕಿಂದ ಕರೆ ಹಾಕೊಂಡು ಬಂದು ಹೊಡೆದೋಗೈತಿ ಸುಳ್ಳು ಐತಿ ಅಲ್ವೋ ನೀನ್ ನಾವು ನೀನ. ಯಪ್ಪ ಒಂದ್ ಸುದ್ದಿ ಹೇಳ್ತಾನೆ ಕೇಳು. ಮಧ್ಯಾಹ್ನ 2:30 ಸುಮಾರು ಸುಡೋ ಬಿಸಿಲು ಬಿಸಿಲು ತಿರ್ಕ ಬಂದಿರ್ಬೇಕಲ್ಲ. ಮುಂಚೆ ಬಾಗಲ ಹಾಕಿದ್ದೆ, ಹಿತ್ತಲ ಬಾಗಲ ತೆಗೆದಿದ್ದೆ. ಜಳಕ ಮಾಡ್ಕೊಂಡು ಹೊರಗೆ ಬರ್ತಾನೆ ಅಪ್ಪ, ಮಾರುತನಾದ್ರ ಹಾಗೆ ಎಲ್ಲ ಮಕ್ಕಂದತ್ತು ನೋಡ್ದಂತ ಹೇಳ್ತಾನ. ಮಾರುತನಾದ್ರಪ್ಪ ಗಡಿಯಾಗಿ ಇನ್ನೇನು ಹೋಗಿ ಇಟ್ಕೊಂಡತ್ತಲ್ಲ ಅಂತ ಬಡಗಿ ಬಸ್ಸಾಗಿ ಹೊಂಟಿದ್ದ. ಬಾರ್ಲೆ ಬಸ್ಸ ಹೊಡಿ ಬಂದು ಕರ್ದೆ ಜಗ ಪರಗ ಗಡಿಗೆ ಅಲ್ವಾ ಮಗಳ, ನೀ ಹಾವು ಹೊಡ್ಯಾಕ ಕರೆದ್ರ ಈ ಮಗ ನಮ್ದು ಇದ್ದೊಂದು ಗಡಿಗೆ ಹೊಡೆದಲ್ಲ ಅಂತ ನಾನು.
ಏ ಮಾವ ಹೇಳ್ತಾನೆ ಕೇಳಿಲ್ಲ ತೂರಿನ ಹೋಗೋ ಮಗನ ಮಧ್ಯಾಹ್ನದಾಗ ನಾನು ಮನ್ಯಾಗ ಮಕ್ಕೊಂಡಿದ್ದ ಸುಮ್ಮನೆ ನಮ್ ಗಿರಿಜಾಯಿ ಯಮನಮ್ಮ ನೋಡಿದ ಹಾ ಯಮನಮ್ಮ ನನಗೆ ಫೋನ್ ಮಾಡಿ ಬಸ್ಯಾ ಒಂದು ಹೊರಚಿದ್ರು ಹೆಣ್ಣು ಕೊಡ್ಬಾ ಅಂತೇಳಿ ಫೋನ್ ಹಚ್ಚಿದ್ರು ಮಧ್ಯಾಹ್ನದಾಗ ಹೊಂಟಿದ್ದೆ ಆ ಕಡೆ ಅಡ್ಡಾಡ್ಕೋ ಅಂತ ನಿಮ್ ಮನಿ ಬಾಗಲ್ ಹೋಗೋದಕ್ಕ ನಿನ್ನ ಮಗಳು ಚೀಲಿ ಆಡ ನೋಡಿ ಯಪ್ಪ ನನ್ನ ಗಡಿಯಾಗ ಹೋಗಿ ಬರೀವೋ ನನ್ನ ಗಡಿಯಾಗ ಹೋಗಿ ಬರೀವೋ ಅಂತಿಲ್ಲ ಮಾಮ ಹೋಗಿ ನಿಮ್ ಗಡಿಗೆ ಹಣಿಗೆ ನೋಡ್ತೇನೆ ಬಾಗಲ್ ಪುಟೆ ತೆಗೆದು ಗಡಿಗ್ಯಾಗ ಒಳಗೆ ಹೋಗೋದು ಹೊರಗೆ ಬರೋದು ಒಳಗೆ ಹೋಗೋದು ಹೊರಗೆ ಬರೋದು ಬಡ ಬಡ ಹತ್ತಾಗಿತ್ತಾಗ ನೋಡ್ದವನ ಒಂದು ಬಡಿಗಿತ್ತು ತಗೊಂಡ ರಪ್ಪನ ಹೊಡಿಬೇಕನ್ನೋದಕ್ಕ ನಾನು ಹೊರತ ನಿಮ್ಮ ಗಡಿಗೆ ಹಾವ ಮತ್ತೊಂದು ಕೂತಿನ ಕಾಯಿಸಿ ಹೊರಪ ಅಲ್ಲಿ ಮತ್ತೇನಾರ ಅದು ಬುಸ್ ಅಂತ ಹೇಳಿ ತೆಗಿರ್ಬೇಕನ ಬಡವರ್ ನನ್ನ ಮಾವ ಒಳಗಿದ್ರೆ ಮತ್ತೆ ಮಂದಿ ಕರೆಯೋ ಅಂತಡಿ ಮಗ ಅಂತ ಹೇಳಿ ಹೊರಗೆ ಬಂದು ಎದ್ದು ನಿಂತ್ಕೊಂಡು ಮಿಕ್ಕಿ 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 ನನ್ನ ನೋಡ್ತಿತ್ತು ಮಾವ ಮಾವ ಹೇಳ್ತೀನಿ ಕೇಳಿಲ್ಲ ಫಸ್ಟ್ ಬಡವರ್ ಬಿಟ್ಟು ನಿಮ್ ಗಡಿಗೊಂದು ಮುದ್ರಾ ಮಾಡಿ ಮುದ್ರಾನ ಇಲ್ಲ ಅಂದ್ರೆ ನಿಮ್ ಗಡಿಗೆ ಒಳಗೆ ಅಂತ ಹಾಡು ಒಂದು ಹೋಗ್ತಾವೋ ಒಂದು ಗೊತ್ತಾಗಂಗಿಲ್ಲ ಹಂಗ ಹೊಕ್ಕೊಂಡು ಹೋದ್ರೆ ಬೇಸಿ ಮಾವ ಯಾವ್ದಾರ ಅಡಗುತ್ತ ಒಂದು ಒತ್ತಿ ಹೋಗಿತ್ತು ನಿಮ್ ಗಡಿಗ್ಯಾಗ ನಿಮ್ ಗಡಿಯಾಗ ಹಾವಿನ ಮರಿ ಹಾಕೋದಂತೂ ಗ್ಯಾರಂಟಿ ಅಪ್ಪ ಏ ಮಗನ ಅದ್ರ ಮೈ ಮ್ಯಾಗ ಸಣ್ಣ 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 ಕೂತು ಬಂದಿದವನ ಈಗೀಟ ಫುಲ್ ಬಂದಿದ್ರು ಅದಕ್ಕೆ ಹೌದು ಬಿಡಲ್ಲೇ ಅದು ಪಕ್ಕ ದೇವ್ರ ಹಾವ ಇರ್ಬೇಕ ಯವ್ವ ಮಗಳ ನಿನ್ನ ಗಡಿಗಿನ ಯಾವತ್ತು ಮುಚ್ಚಿರ್ಬೇಕು ನೋಡುವ ನೀನ್ನ ಹಂಗ ಬಾಯಿ ತೆಗೆದು ಬಿಟ್ಟಿ ಅಂದ್ರ ಹಾವಾದ್ರೂ ಹೊಟ್ಟಂತಾವೋ ಇದಕ್ಕೆ ಕರೆ ಹಾಕಿನಾದ್ರೂ ಹೊಟ್ಟಂತಾವೋ ನಿನ್ನವು ನಿನ್ನ ಅಕಸ್ಮಾತ್ ನೀನ್ ಇಲ್ದಾಗ ಏನಾರ ಹಾವು ಬಂತು ಅಂದ್ರೆ ನಾ ಇದ್ದಾಗ ಅದು ಹಾವು ಬರ್ತದೆ ಅಂದ್ರೆ ಅದು ಪಕ್ಕ ದೇವ್ರ ಹಾವ ಇರ್ಬೇಕವ್ವ ನೋಡುವ ಇನ್ನೊಮ್ಮೆ ನಾವೆಲ್ಲ ಬರೋದು ನನ್ನ ಕರಿ ಹಂಗ ನಾ ಬಂದು ಅಂಗಿ ಪುಂಗಿ ಊದಿನಿ ಅಂದ್ರ ಹಂಗ ನಾನು ಏ ಚಂದ್ರಿ ಸುಳ್ಳ ಅಷ್ಟ ತ್ರಾಸ ತಗೊಂತೀನಿ ಪಾಪ ನಿಮ್ಮಪ್ಪ ಗೌಡ್ರ ಮನೆಗೆ ಎಲ್ಲ ಹೋಗಿರ್ತಾನೆ ಅಲ್ಲಿಂದ ಹೋಗಿ ನಿಮ್ಮ ಕುದುರಿನ ಮನೆ ಬರೋರಿಗೆ ಅಂದ್ರ ಹಾ ಮತ್ತೆ ಯಾರ ಬೂತಿ ಹೋಗಿ ಪಾಸ್ ಆಗಿರ್ತದೆ ಅದಕ್ಕೆ ನಾ ಇಲ್ಲೇ ಪಿನ್ನ ಕುಂದಿರ್ತೀನಿ ಇಲ್ಲೇ ಅಷ್ಟೇ ಬರೇ ಒಂದ್ ಮಿಸ್ಕಾಲ ಮಾಡಿಲ್ಲ ಅದ ಕೈ ಮಾಡಿ ಕರೀನಿ ನಾ ಸೀದಲ್ಲೇ ನೀನಂತೆ ಹೌದಲೇ ಪದ್ಮ ಹಸಿ ಮಗನ ಅಲ್ಲಿ ಯಾಕೆ ತೋರು ನಿನ್ನವು ನಮ್ಮ ಮನ್ಯಾಗ ಬಂದು ಅಷ್ಟೇ ಈ ನನ್ನ ಮಕ್ಕಳು ಕೂಡ ನಮ್ದೇನ ಮಾತು ನಡಿಯವ ಹೋಗ ನಡಿ ನಾನು ಹಾಲು ಕುಡ್ದ ಮಕ್ಕಳು ಬರಲ್ಲ ಇನ್ನು ಎಣ್ಣೆ ಬರ ಉಳಿತವ ಅಂತ ದೇವದಾಸೆ ಬಿಡಲಿಲ್ಲ ಇನ್ನು ಬಾನೂರ ರೂಪನ ಹುಡುಗಿರ ಹೆಸರಿನಲ್ಲಿ ಯಾಕೆ ಕೊಡುತ್ತೀರ ಅವರೇ ನೋಡಿ ಬಂದು ಬಿಲ್ಲು ಕಟ್ತಾರ ಹೃದಯ ಮಾಡಿದ ತಪ್ಪಿಗೆ ಇವರಿಗೆ ಏಕೆ ಶಿಕ್ಷೆಯು ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ ಇನ್ನು ಎಣ್ಣೆ ಹೊರ ಉಳಿತವ ಅಲ್ಲಿ ಗೌಡ್ರ ಮನ್ಯಾಗ ಏನ್ ಮಿಡಿಯಾಕೈತಂತ ಇಳ್ಸ್ಕೊಂಡು ಹೋಗೋಣ ಬಾ ನಾನು ಬೇಡ ಹುಡುಗಿ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈ ಕೊಟ್ಟು ಎಕ್ಕಡನ್ನ ಜೊಟ್ಟು ಕೊಟ್ಟು ಎರಡು ರಾಕು ಬೇಡ ನನ್ನ ಬಿಟ್ಟು ಇನ್ನು ಮುಂದೆ ಹಿಂಗ್ ಮಾಡ್ಬಾರ್ದಿಲ್ಲ ನಾವು ಮತ್ತೆ ಹೆಂಗ್ ಮಾಡೋಣ ಅಂತ ಹೇಳಿದ್ದೀನಿ ಒಂದು ಐಡಿಯಾ ಐತಿ ಹೇಳಿ ಬಾಯ್ ನನ್ನ ತಪ್ಪಿಸಿ ನೀ ಬರದ ನೀನ್ ತಪ್ಪಿಸಿ ನಾ ಬರ ಇದನ್ನ ಇಲ್ಲೇ ಅದಕ್ಕೆ ನಿನ್ನ ಕೈ ತಗೊಂಡೋಗಿ ಬಡ್ಕೋಡಿ ರಾಕ್ ಪ್ರದರ್ಶನ ಕಡಬೇಕು ಏನಿಂದ ಪ್ರದರ್ಶನಕ್ಕ ಏನ್